ಗಂಟೆಗೆ ತೀರ್ಮಾನ ಹೊರಬಿಡುತ್ತೆ. ಯಾಕೆ ಇಷ್ಟೊಂದು RSS ಅಂತ ಹೇಳಿದ್ರೆ ಪೋಟ್ರೆ ಮಾಡ್ತಾ ಇದ್ದಾರೆ? ಇದ್ದಕ್ಕಿದ್ದಂಗೆ ಚಿತ್ತಾಪುರ ಆಗಿರ್ಬೋದು, ಕೆಲವು ಕಡೆ ಬಿ ಮಾರ್ಕ್ ಎಂಟ್ರಿ ಕೊಡುತ್ತೆ, ಎಲ್ಲ ಒಂದ್ ಕಡೆ ಬಿಜೆಪಿ ವರ್ಸಸ್ ದಲಿತರು ಅಂತ ತೋರ್ಸಕ್ಕೆ ಪೋಟ್ರೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ನೋಡಿ, RSS ಒಂದು ಸ್ವಯಂ ಸೇವಾ ಸಂಸ್ಥೆ. ಅದಕ್ಕೆ BJP ಸಹಾಯನೂ ಬೇಕಾಗಿಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ. ದೇಶದ ಜನರ ನೂರಾರು ಲಕ್ಷಾಂತರ ಕೋಟ್ಯಾಂತರ ಜನರ ಹೃದಯದಲ್ಲಿ RSS ಇದೆ. ಅವರು ಇವ್ರ ಅಪ್ಪನ್ನ, ಇವ್ರ ಅಮ್ಮನ್ನ, ಇವ್ರ ತಾತನ್ನ, ಇವ್ರ ಮುತ್ತಾತನ್ನ ಎಲ್ಲ ನೋಡ್ಕೊಂಬಂದಿರೋದು RSS 100 ವರ್ಷದಲ್ಲಿ. ಅದಕ್ಕೆ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ನೋಡ್ಬಿಟ್ಟೈತೆ RSS, ಇಂಥವ್ರನ್ನೆಲ್ಲ RSS ನೋಡೈತೆ. ಅದರಿಂದ ಖರ್ಗೆ ಮಾತಿಗೆ ನಾವು ಯಾವುದೇ ರಿಯಾಕ್ಷನನ್ನು ಕೊಡಲ್ಲ. ಇನ್ನು ಮುಂದೆ ನಾವು ನಮ್ಮ BJPಯವರು ಯಾರೂ ಕೂಡ ಈ ಖರ್ಗೆ ಹೇಳಿಕೆಗೆ, ಮರಿ ಖರ್ಗೆ ಹೇಳಿಕೆಗೆ ನಾವು ರಿಯಾಕ್ಷನ್ ಕೊಡಲ್ಲ. ನೆಗ್ಲೆಕ್ಟ್ ಅಷ್ಟೇ. RSSನ ಅದು ಶಕ್ತಿನೇ ಅಗಾಧ. ಅದು ಸ್ವಯಂಮೇವ ಮೃಗೇಂದ್ರ ಇದ್ದಂಗೆ ಅದಂತ. ಅದನ್ನು ಯಾರು ಮಾತಾಡ್ಸೋಕ್ಕಾಗಲ್ಲ. ಅದೊಂದು ದೇಶಭಕ್ತಿ ಬೆಳೆಸೋವಂಥ ಸಂಸ್ಥೆ. ಅದನ್ನು ಪ್ರಶ್ನೆ ಮಾಡೋಕ್ಕೆ ಇವರೆಲ್ಲ ಭಾಳ ಸಣ್ಣ ಮನುಷ್ಯರು ಇವರೆಲ್ಲ. ಅದರಿಂದ ಅದಕ್ಕೆ ನೋ ರಿಯಾಕ್ಷನ್ ನಮ್ಮದು. ಇಲ್ಲ, ನಾವು ಯಾವುದೇ ಅವ್ರ ಪರ ಹೇಳಿಕೆಗಳನ್ನು ಕೊಡಲ್ಲ ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಯಾವುದಕ್ಕೆ ಯಾವುದು ಇಲ್ಲಲ್ಲ. RSSಗೂ BJPಗೂ ಏನು ಆ ರೀತಿಯಾದಂಥ ಪೊಲಿಟಿಕಲ್ ಸಂಬಂಧ ಯಾವುದೂ ಇಲ್ಲ. RSS ಒಂದು ಸ್ವಯಂ ಸೇವಾ ಸಂಸ್ಥೆ. ಅದು ಏನು ಇದು ಮಾಡ್ಕೊಂಡು ಹೋಗ್ತೈತೆ ಅಷ್ಟೇ, ಬಿಟ್ಬಿಡಿ.